ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ಮನೆ ಕ್ಲೀನಿಂಗನ್ನು ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇದು ಸಂಡೆಯ ಒಂದು ವ್ಲಾಗ್ ಆಗಿರುತ್ತೆ. ಸಂಡೇ ನಾನು ಮನೆಯನ್ನೆಲ್ಲ ಫಸ್ಟು ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಏನು ಆಗಿರಲಿಲ್ಲ ಡಸ್ಟಿಂಗ್ ಎಲ್ಲ ಮಾಡಿ, ತುಂಬ ಏನು ಡಸ್ಟ್ ಇರಲಿಲ್ಲ. ಬಟ್ ಆದರೂ ಕೂಡ ಸಿಂಪಲಾಗಿ ಒಂದು ಸಲ ಡಸ್ಟಿಂಗ್ ಮಾಡಿಕೊಂಡೆ. ಹಾಗೆಯೇ ಫಿಶ್ ಟ್ಯಾಂಕ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಿ ಅಂತೂ ತುಂಬ ದಿನ ಆಗಿಬಿಟ್ಟಿತ್ತು, ತುಂಬ ಗಲೀಜಾಗಿಬಿಟ್ಟಿತ್ತು. ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ದ. ಅವ್ನು ಹೆಲ್ಪ್ ತೊಗೊಂಡು ಫಿಶ್ ಟ್ಯಾಂಕ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ. ಇವಾಗಂತೂ ಫಿಶ್ ಟ್ಯಾಂಕ್ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ತುಂಬ ಹೆಚ್ಚೇನು ಫಿಶ್ ಇಲ್ಲ ನಮ್ಮ ಮನೆ ಫಿಶ್ ಟ್ಯಾಂಕಲ್ಲಿ, ಒಂದು 4ರಿಂದ 5 ಇದೆ ಅಷ್ಟೇ. ಬಟ್ ಅದು ಕ್ಲೀನ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದಾದಮೇಲೆ ಮತ್ತೆ ಇನ್ನೇನು ಕೆಲಸ ಮಾಡೋಕ್ಕಾಗಲಿಲ್ಲ, ಮಲ್ಕೊಂಬಿಟ್ಟೆ. ಸೊ ನೆಕ್ಸ್ಟ್ ಡೇ ಮಂಡೆಯಿಂದ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದಿಲ್ಲಿ. ಮಂಡೇ ಮಾರ್ನಿಂಗ್ ಏನು ಕೆಲಸ ಮಾಡದೆ ಮಲಗಿದ್ರಿಂದ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫಸ್ಟ್ ಎಲ್ಲ ಅರೇಂಜ್ ಮಾಡಬೇಕಿತ್ತು. ಟೇಬಲ್ ಮೇಲೆಲ್ಲ ಸ್ವಲ್ಪ ಹಾಗಾಗಿ ಬಿಟ್ಟು ಮಲ್ಕೊಂಡಿದ್ದು, ಅದನ್ನೆಲ್ಲ ಅರೇಂಜ್ ಮಾಡಿ ಟೇಬಲ್ ಕ್ಲಾತ್ ಎಲ್ಲನೂ ಒದರಿ ಅದನ್ನು ಟೇಬಲ್ನ ಕ್ಲೀನ್ ಮಾಡಿ, ಹಾಗೆ ಬೆಡ್ ಎಲ್ಲನೂ ಕ್ಲೀನ್ ಮಾಡಿ, ದಿವಾನ್ ಕಾಟ್ ಇದೆಯಲ್ಲ ಹಾಲಲ್ಲಿ, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ಒದ್ರಿಬಿಟ್ಟು, ಆಮೇಲೆ ಮನೆ ಕಸನೆಲ್ಲ ಗುಡಿಸಿ ಮನೆ ಕೂಡ ಒರೆಸ್ಬೇಕು. ರಾತ್ರಿ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ನನಗೆ. ಅಂದರೆ ಈ ಡಸ್ಟಿಂಗ್ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಅದೇ ಟಯರ್ಡ್ ಅಂತ ಅನಿಸಿತ್ತು. ಹಾಗಾಗಿ ನಾನು ರಾತ್ರಿ ಏನೂ ನೆಕ್ಸ್ಟ್ ಡೇ ಮಂಡೇದು ವಾರದ ಕೆಲಸ ಏನೂ ಮಾಡದೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಬೆಳಿಗ್ಗೆ ಎದ್ದು ಎಲ್ಲನೂ ಮಾಡ್ಕೋಬೇಕು. ಡಸ್ಟಿಂಗ್ ಎಲ್ಲ ಮಾಡಿದ್ಮೇಲೆ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಲ್ಲ ಇನ್ನೂ ಕೂಡ. ಯಾಕಂದರೆ ನನ್ನದು ಸ್ವಲ್ಪ ಮಂತ್ಲಿ ಸೈಕಲ್ ನಡೀತಾ ಇದೆ. ಹಾಗಾಗಿ ಎಲ್ಲ ಕ್ಲಿಯರ್ ಆದಮೇಲೆ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂಥೇಳಿ ಅದನ್ನೆಲ್ಲ ಇನ್ನೂ ಕೂಡ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಮನೆ ಕಸನ್ನೆಲ್ಲ ಗುಡಿಸಿದಾದ ನಂತರ ಬಾಗಿಲು ತೊಳೆದು ರಂಗೋಲಿ ಹಾಕಿಬಿಡ್ಬೇಕು. ಆಮೇಲೆ ಮನೆ ಒರೆಸೋಣ, ಇಲ್ಲಾಂದರೆ ನೀರೆಲ್ಲ ಚೆಲ್ಲಿ ಮತ್ತೆ ಒದ್ದೆ ಆಗುತ್ತಲ್ವ. ಹಾಗಾಗಿ ಇವಾಗ ಬಾಗಿಲು ಎಲ್ಲ ಕಸ ಗುಡಿಸಿ ರಂಗೋಲಿ ಕೂಡ ಹಾಕಿದ್ದಾಯಿತು. ಬಾಗಿಲು ತೊಳೆದು ಈ ಒಂದು ರಂಗೋಲಿನ ಹಾಕ್ಕೊಂಡಿದ್ದೆ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಇಷ್ಟು ಚೆನ್ನಾಗಿ ರಂಗೋಲಿನೆಲ್ಲ ಹಾಕಿ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ಮನೆ ಮುಂದೆ ನಾಯಿ ಬಂದು ಮಲ್ಕೊಂಡು ರಂಗೋಲಿ ಎಲ್ಲ ಹಾಳು ಮಾಡಿತ್ತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾವು ಎಷ್ಟೊಂದು ಖುಷಿಯಿಂದ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಆಸೆಯಿಂದ ರಂಗೋಲಿ ಹಾಕಿರ್ತೀವಿ. ಬಟ್ ಈಗ ಮಳೆಯೆಲ್ಲ ಬರ್ತಿರೋದ್ರಿಂದ ಪಾಪ ನಾಯಿಗಳು ಏನೂ ಮಾಡೋಕ್ಕಾಗಲ್ಲ. ಆ ಮಳೆಯಿಂದ ಅವು ಏನೋ ಸೇಫ್ಟಿ ಬೇಕು ಸ್ವಲ್ಪ ಅಂತ ಹೇಳ್ಬಿಟ್ಟು ಎಲ್ಲಿ ಮಳೆ ಬೀಳಲ್ವೋ ಅಲ್ಲಿ ಬಂದು ಅವು ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡ್ತವೆ. ಹಾಗಾಗಿ ನಮ್ಮ ಮನೆ ಬಾಗ್ಲಲ್ಲಿ ಬಂದು ಕೂತ್ಕೊಂಡು ರಂಗೋಲಿ ಮೇಲೆಲ್ಲ ಕೂತ್ಕೊಂಡು ರಂಗೋಲಿನೆಲ್ಲ ಹಾಳು ಮಾಡಿಬಿಟ್ಟಿತ್ತು. ಸ್ವಲ್ಪ ಬೇಜಾರು ಕೂಡ ಆಯಿತು. ಇನ್ನೂ ಪೂಜೆ ಕೂಡ ಮಾಡಿರಲಿಲ್ಲ, ರಂಗೋಲಿ ಹಿಂಗೆ ಆಯ್ತಲ್ಲ ಅಂಥೇಳಿ. ಸೊ ಓಕೆ, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ನಾನು ಹಾಲೆಲ್ಲ ಕಾಯಿಸ್ಕೊಂಡು ಹಾಲು ಕುಡಿತಾ ಇದ್ದೀನಿ. ಇವತ್ತು ತಿಂಡಿಗೆ ಸಿಂಪಲ್ಲಾಗಿ ನಾನು ಕಾಯನ್ನು ಮಾಡ್ತಾಯಿದ್ದೀನಿ. ಸೊ ಇದೇನಂತ ಹೇಳಿದ್ರೆ ತುಂಬ ಟೈಮೆಲ್ಲ ಕಡಿಮೆ ಇದ್ದಾಗ ಯಾವಾಗ ನಮಗೆ ಬೇಗ ತಿಂಡಿ ಮಾಡಬೇಕು ಅಂತ ಅನಿಸುತ್ತೋ ಅಂಥ ಟೈಮಲ್ಲಿ ತುಂಬಾ ಒಂದು ಏನು ಹೆಲ್ಪ್ ಆಗುವಂಥ ಒಂದು ತಿಂಡಿ ಅಂತಲೇ ಹೇಳಬಹುದು. ನಾನು ತುಂಬ ಕೆಲಸ ಯಾವಾಗಿದೆ ಅಥವಾ ತುಂಬ ಟೈಮ್ ಯಾವಾಗ ಆಗಿದೆ ಅಂತ ಅನಿಸುತ್ತೆ ಅಂಥ ಟೈಮಲ್ಲಿ ನಾನು ಈ ಒಂದು ಏನು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೋತೀನಿ. ಈಗ ಫಸ್ಟಿಗೆ ಹಾಲು ಮಾಡ್ಕೊಂಡು ಕುಡಿತಾ ಇದ್ದೀವಿ. ಮನೆಯವರು ಕೂಡ ಮನೆಯಲ್ಲೇ ಇದ್ದು ಅವ್ರಿಗೆ ಇವತ್ತಿನ ನೈಟ್ ಶಿಫ್ಟ್ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಅವರು ಇದ್ದರು, ಅವ್ರಿಗೂ ಸೇರಿಸಿ ಎಲ್ರಿಗೂ ಹಾಲು, ಕಾಫಿ, ಬೂಸ್ಟ್ ಎಲ್ಲ ಕೂಡ ರೆಡಿ ಮಾಡಿಬಿಟ್ಟು ಹಾಲೆಲ್ಲ ಕುಡ್ಕೊಂಡಾದ ನಂತರ ಟಿಫನನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಹಾಗೆಯೇ ನಾನು ಇನ್ನೂ ವರಮಹಾಲಕ್ಷ್ಮಿಗೆ ಸ್ಯಾರಿ ಕೂಡ ಶಾಪಿಂಗ್ ಮಾಡಿಲ್ಲ. ತುಂಬ ದಿನವೇ ಆಗೋಯಿತು. ಅಂದರೆ ಹಬ್ಬಕ್ಕೆ ಇನ್ನೂ ಒಂದು 4-5 ದಿನ ಅಷ್ಟೇ ಇರೋದು. ಇವತ್ತು ಮಂಡೇ ಆಗ್ಲೇ ಇನ್ನೂ ಕೂಡ ನಾನು ಸ್ಯಾರಿ ಶಾಪಿಂಗ್ ಎಲ್ಲ ಏನೂ ಮಾಡಿಲ್ಲ. ಮುಂಚೆ ಎಲ್ಲ ನಾನು ಅಟ್ಲೀಸ್ಟ್ ಒಂದು 10 ಡೇಸ್ ಅಷ್ಟೊತ್ತಿಗೆಲ್ಲ ಸ್ಯಾರಿ ಶಾಪಿಂಗ್ ಮಾಡಿಬಿಡ್ತಾ ಇದ್ದೆ. ಬಟ್ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಆಗಲೇ ಹೇಳ್ದಂಗೆ ನನ್ನ ಮಂತ್ಲಿ ಸೈಕಲ್ ಕೂಡ ಮುಗೀಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಮತ್ತು ನನಗೆ ಫ್ರೀ ಇರೋವಾಗ ನನ್ನ ಹಸ್ಬೆಂಡು ಬ್ಯುಸಿ ಇದ್ದರು. ಅವರು ಹೋಗೋಣ ಅಂದಾಗ ನನಗೆ ಈ ಥರ ಸಮಸ್ಯೆ ಆಯಿತು. ಹಾಗಾಗಿ ನನಗೆ ಸ್ಯಾರಿನ ಶಾಪಿಂಗ್ ಮಾಡೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಇವತ್ತು ಮಂಡೇ ಹೇಗಿದ್ದರು ನಾನು ಕೂಡ ಸ್ನಾನ ಎಲ್ಲ ಮಾಡಿರ್ತೀನಿ. ಸ್ಕೂಲ್ ಮುಗಿಸ್ಕೊಂಡು ಸಾಯಂಕಾಲ ಹೋಗ್ಬಿಟ್ಟು ಸ್ಯಾರಿ ಎಲ್ಲ ತೊಗೊಂಡ್ಬಂದ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆಯೇ ಇವಾಗ ನೋಡಿ ತಿಂಡಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕೋದು. ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ನೀವು ಹಾಕ್ಕೋಬಹುದು. ಸ್ವಲ್ಪ ಸಿಡಿಯುತ್ತೆ ಇದು ಗ್ಯಾಸ್ ಮೇಲೆ ಅಂತ ನಾನು ಹಾಗೆ ಪ್ಲೇಟ್ನ ಕೂಡ ಕವರ್ ಮಾಡಿಕೊಂಡೆ. ತುಂಬ ಈಸಿ, ತುಂಬ ಬೇಗನೆ ಆಗಿಬಿಡುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿಯಾಗಂತೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದನ್ನು. ಹಾಗೆ ಇವಾಗ ಇದಕ್ಕೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡಿದ ನಂತರ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ.
ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾಗಿದ್ದ ನಂತರ ಇವಾಗ ಇದಕ್ಕೆ ತುರಿದಿರುವಂಥ ಕಾಯಿನ ಹಾಕ್ಕೋಬೇಕು. ನೋಡಿ ಈರುಳ್ಳಿ ಫ್ರೈ ಆಗ್ತಿರೋಷ್ಟೊತ್ತಿಗೆ ನಾನು ಅಲ್ಲೇ ಸ್ಲ್ಯಾಬ್ ಮೇಲೆಲ್ಲ ಏನೆಲ್ಲ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀವು ನಂದು ಶೆಲ್ಫನ್ನ ನೀವು ನೋಡ್ತಾ ಇದ್ದೀರಾ, ಸ್ಟಿಕ್ಕರ್ ಇಲ್ಲ, ಸ್ಟಿಕ್ಕರ್ನ ನಾನು ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಎಳ್ಕೊಂಡು ಬರ್ತಾ ಇತ್ತು ಮೇಲೆ ಮೇಲೆ ಬ್ಲ್ಯಾಕ್ ಕಲರ್ದು ಇತ್ತಲ್ಲ ಸ್ಟಿಕ್ಕರು, ಹಾಗಾಗಿ ಅದನ್ನು ನಾನು ಫುಲ್ಲು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೋಡೋಣ ಮುಂದೆ ಮತ್ತೆ ಬೇರೆ ಸ್ಟಿಕ್ಕರ್ನ ಅಂಟಿಸೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಇಲ್ಲಿ ಕಾಯಿನ ತುರಿದು ಹಾಕಬೇಕಿತ್ತು, ಬಟ್ ತುರಿಯೋಷ್ಟು ಟೈಮ್ ಇರಲಿಲ್ಲ ಅಂಥೇಳಿ ಪೀಸ್ ಮಾಡಿ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡಿದ್ದೀನಿ, ನೀರೇನು ಆಗ್ತಂತೆ. ಸೊ ಆ ರೀತಿ ಮಾಡ್ಕೊಂಡು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿನಲ್ಲಿರುವಂಥ ನೀರಿನಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿ ನಾವು ಸ್ವಲ್ಪ ಈರುಳ್ಳಿ ಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ನೋಡಿ ಇವಾಗ ಇದನ್ನ ನಾನು ಮಾಡ್ಕೊಂಡಿರುವಂಥ ಬಿಸಿ ಅನ್ನನ ಹಾಕ್ಕೊಂಡೆ. ಇದನ್ನು ನಾವು ರಾತ್ರಿ ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ನಾನು ರಾತ್ರಿ ಏನು ಅನ್ನ ಉಳ್ಕೊಂಡಿರಲಿಲ್ಲ, ಹಾಗಾಗಿ ನಾನಿಲ್ಲಿ ಬಿಸಿ ಅನ್ನನೇ ಮಾಡಿಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಕಾಯನ್ನು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಈಸಿ. ನನಗೆ ಚಿತ್ರಾನ್ನ ಎಲ್ಲ ಇಷ್ಟ ಆಗೋದಿಲ್ಲ. ನಾನು ಟೊಮೊಟೊ ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡ್ತೀವಲ್ಲ ಆ ಥರದ್ದು ಅದನ್ನು ಮನೇಲಿ ಮಾಡೋದೇ ಇಲ್ಲ, ಅದು ನಮ್ಗೆ ಯಾರೂ ತಿನ್ನೋದೇ ಇಲ್ಲ ನಾವು ಅದನ್ನು. ಸೊ ಈ ಥರ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ, ಇದನ್ನು ನಾವು ಎಲ್ಲ ಕೂಡ ತಿಂತೀವಿ. ಇದು ಬಿಟ್ಟರೆ ಬೇಕಾದರೆ ಲೆಮನ್ ರೈಸ್ ತಿಂತೀವಿ, ಬಟ್ ಈ ಏನೋ ಟೊಮೊಟೊ ಈರುಳ್ಳಿ ಹಾಕಿ ಮಾಡೋವಂಥ ಚಿತ್ರಾನ್ನ ನಮಗೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ನಾನು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇದನ್ನು ನಾನು ಮಾಡ್ಕೋತೀನಿ. ಇವಾಗ ತಿಂಡಿ ಎಲ್ಲ ರೆಡಿ ಆಯಿತು, ಡಬ್ಬಿ ಪ್ಯಾಕ್ ಮಾಡಿಬಿಟ್ಟು ನಾವು ಕೂಡ ರೆಡಿ ಆಗಬೇಕು. ಸೊ ಡಬ್ಬಿ ಎಲ್ಲನೂ ಪ್ಯಾಕ್ ಮಾಡ್ತೀನಿ. ಇವತ್ತು ಡಬ್ಬಿ ತೊಗೊಂಡು ಹೋಗೋದು ನಾನು ನನ್ನ ಮಗ ಇಬ್ಬರೇ, ಹಾಗಾಗಿ ಇಬ್ಬರಿಗೆ 2 ಡಬ್ಬಿನ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಾದ ನಂತರ ತಿಂಡಿ ಎಲ್ಲ ಮಾಡಿಕೊಂಡು ನಾನು ಸ್ಕೂಲ್ಗೆ ಹೊರಡ್ತೀನಿ. ನಂತರ ನಾನು ಮತ್ತೆ ಇಲ್ಲೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಇದಾದ ನಂತರ ನಾವು ಸಿಟಿಗೆ ಹೊರಟು ಅಲ್ಲಿ ಹೋಗಿ ಇವತ್ತು ಸ್ಯಾರಿ ಶಾಪಿಂಗ್ ಹಾಗೆಯೇ ಹಬ್ಬಕ್ಕೆ ಏನು ಬೇಕು ಎಲ್ಲ ಕೂಡ ತೊಗೊಂಡು ಬಂದಿದ್ದೀನಿ. ಅಲ್ಲಿ ನನಗೆ ಸ್ಯಾರಿ ಶಾಪಿಂಗಲ್ಲಿ ಸ್ಯಾರಿ ಶಾಪಲ್ಲೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಈಗ ಆಲ್ರೆಡಿ ಮೈಸೂರಿನಲ್ಲಂತೂ ತುಂಬ ಅಂದರೆ ತುಂಬಾ ರಶ್ ಆಗಿಬಿಟ್ಟಿದೆ. ಇವತ್ತಿನ ಮಂಡೇ ಫ್ರೈಡೇ ಹಬ್ಬ ಇರೋದು, ಆದರೂ ಕೂಡ ಮಂಡೇನೇ ಇಷ್ಟೊಂದು ರಶ್ ಇದೆ. ಇನ್ನು ನಾವು ಗುರುವಾರ ಅಥವಾ ಶುಕ್ರವಾರ ಹೋದ್ರಂತೂ ನಾವು ಮೈಸೂರಲ್ಲಿ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ ಅಂತ ಅನ್ಕೋಬಹುದು. ಸೊ ಇದಾದ ನಂತರ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸಿಟಿಗೆ ಹೋಗಿ ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನನ್ನ ರಿಮೈನಿಂಗ್ ಏನೇ ಕ್ಲೀನಿಂಗ್ ಇದೆ ಅದನ್ನು, ಹಾಗೆಯೇ ನಾನು ಯಾವ ಸ್ಯಾರಿ ತೊಗೊಂಬಂದೆ ಆ ಎಲ್ಲ ವಿಡಿಯೋನ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.